ಪ್ರೀತಿಯ ಅಭಿ, ನಿನಗೆ ಮೂಗಿನ ತುದಿಯಲ್ಲೇ ಕೋಪ ಎಂದು ನನಗೆ ಗೊತ್ತು. ಅದನ್ನು ಅರ್ಥ ಮಾಡಿಕೊಂಡು ನಾನು ತಾಳ್ಮೆಯಿಂದ ವರ್ತಿಸಬೇಕಿತ್ತು. ಹಾಯ್ ಬ್ರೋ, ನಿನಗೆ ತಾಳ್ಮೆ ಜಾಸ್ತಿ ಅಂತ ನನಗೆ ಗೊತ್ತು. ನಿನ್ನ ಜೊತೆ ಮಾತಾಡುವಾಗ ನಾನು ಕೂಡ ತಾಳ್ಮೆಯಿಂದ ಮಾತಾಡಬೇಕಿತ್ತು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹಿರಿಯವನಾದ ನೀನೇ ನನ್ನನ್ನು ಕ್ಷಮಿಸಬೇಕು. ನೀನಿಲ್ಲದೆ ಯಾವುದೇ ಕೆಲಸಗಳನ್ನು ನಾನು ಮಾಡಲಾರೆ. ದಯವಿಟ್ಟು ನನಗೆ ಜೊತೆಯಾಗಿ ನಿಲ್ಲು. ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು. ನೀನೆಂದರೆ ನನಗೆ ತುಂಬ ಇಷ್ಟ. ಪ್ರೀತಿಯಿಂದ 4 ಮಾತು ಬೈದಿದ್ದೇನೆ ಹೊರತು ಬೇರೆ ಉದ್ದೇಶವಿಲ್ಲ. ನಿನ್ನ ಜೊತೆಯಾಗಿ ನಾನಿರುತ್ತೇನೆ. ಈಗಲೇ ನಿನ್ನೊಂದಿಗೆ ಮಾತನಾಡಬೇಕು ಎನಿಸುತ್ತಿದೆ. ಹಾಲಲ್ಲಿ ವೇಟ್ ಮಾಡುತ್ತಿರುತ್ತೇನೆ, ಬೇಗ ಬಾ. ಅವನೇನಾದರೂ ಸಿಕ್ಕಾಕೊಂಡ್ರೆ ಶಾರ್ವರಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸ್ಬಹುದು. ಏನು ಹೇಳಿದ್ರಿ ನೀವು? ಯಾರಿಗೋ ಬುದ್ಧಿ ಕಲಿಸೋ ಮಾತಾಡ್ತಿದ್ರಿ? ಸದ್ಯ ಸಿರಿಗೆ ಶಾರ್ವರಿ ಹೆಸರು ಕೇಳಿಸ್ಲಿಲ್ಲ. ಏನಿಲ್ಲ ಸಿರಿ, ನಾನು ಡೈಲಿ ಸ್ಟೇಷನ್ಗೆ ಹೋಗಿ ಸೈನ್ ಆಗಿ ಬರ್ತಿದ್ನಲ್ಲ, ತಾತ ಅದಕ್ಕೆ ಬೇಜಾರು ಮಾಡ್ಕೋತಾ ಇದ್ರು. ಆದಷ್ಟು ಬೇಗ ಆಕ್ಸಿಡೆಂಟ್ ಮಾಡಿರೋ ಪಾಪಿಗಳಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ರು ಅಷ್ಟೇ. ಹೌದು, ನನ್ನ ಮನಸ್ಸಲ್ಲಿ ಉರಿತಾ ಇರೋ ಬೆಂಕಿ ಆರಬೇಕು ಅಂದರೆ ಮೊದಲು ಆ ಕೆಲಸ ಆಗಲೇಬೇಕು. ಆ ಪಾಪಿಗಳಿಗೆ ಶಿಕ್ಷೆ ಆಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ನಮ್ಮಪ್ಪನ ಸಾವಿಗೆ ಕಾರಣ ಆದವ್ರಿಗೆ ಕ್ಷಮೆನೇ ಇಲ್ಲ. ಅವ್ರು ನರಳಿ ನರಳಿ ಸಾಯ್ಬೇಕು ಅಂತ ಶಿಕ್ಷೆ ಕೊಡಬೇಕು. ಕಾರ್ ರೆಡಿ ಇದೆ, ಹೊರಡೋಣ? ಬೇಕಾಗಿಲ್ಲ, ನಾನು ಬೇರೆ ಕಾರಲ್ಲಿ ಬರ್ತೀನಿ. ಅಷ್ಟು ಅಹಂಕಾರ ಇರೋರು ಬೇಕಿದ್ರೆ ನಡ್ಕೊಂಡೇ ಹೋಗಲಿ. ನೀನು ಬಾಸ ಮತ್ತೆ ಇಬ್ರು ಒಂದೇ ಜಾಗ ತಾನೇ ಹೋಗ್ತಿರೋದು, ಬೇರೆ ಬೇರೆ ಕಾರಲ್ಲಿ ಯಾಕೆ ಹೋಗ್ಬೇಕು? ಸಮಟ್, ನನಗೆ ಲೇಟ್ ಆಗ್ತಿದೆ, ಬಾ ಹೊರಡೋಣ. ಬಂದೆ ಅಣ್ಣ. ಯಾಕೆ ಅಣ್ಣನ ಜೊತೆ ಬರೋಕ್ಕೆ ಭಯನ? ಅಣ್ಣನ ನೋಡು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ನೀನೀಗ ಅಣ್ಣನ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಒಟ್ಟಿಗೆ ಹೋದ್ರೆ ಪ್ರೆಸೆಂಟೇಷನ್ ಹೇಗೆ ಕೊಡೋದು ಅಂತ ಮರ್ತೋಗುತ್ತೆ ಅಂತನಾ? ಏನ ಮರ್ತೋಗದ? ನಾನು ಅವನಿಗಿಂತ ಕಾನ್ಫಿಡೆಂಟ್ ಆಗಿದ್ದೀನಿ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಿದ್ರೆ ಬಂದು ಕಾರಲ್ಲಿ ಕೂತ್ಕೋ, ಅಣ್ಣ ನೋಡು ಸಾಕು. ಪ್ರತಿಯೊಂದನ್ನು ಅವನೇ ನೋಡಿ ನಾನು ಕಲಿಬೇಕಾಗಿಲ್ಲ. ನನಗೆ ಯಾರನ್ನು ಕಂಡ್ರೂ ಭಯ ಇಲ್ಲ. ನಾನು ಯಾಕೆ ಅವನಿಗೋಸ್ಕರ ಬೇರೆ ಕಾರಲ್ಲಿ ಹೋಗ್ಬೇಕು? ಈ ಕಾರು ನಮ್ಮನೆಗೆ ಸೇರಿದ್ದು ಅಂದ್ರೆ ನನಗೂ ಸೇರಿದ್ದೆ. ಅದು ಸರಿನೇ, ಈ ಮನೆನೂ ಇಬ್ರಿಗೆ ಸೇರಿದ್ದು, ಕಂಪ್ನಿನೂ ಇಬ್ರಿಗೆ ಸೇರಿದ್ದು. ಅದೇ ರೀತಿ ಇಬ್ರು ಸೇರಿ ಪ್ರೆಸೆಂಟೇಷನ್ ಕೊಟ್ರೆ ಇಬ್ರು ಗೆಲ್ಬೋದಲ್ವಾ? ಅದ್ಬಿಟ್ಟು ಈ ರೀತಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಮೂರನೇವ್ರಿಗೆ ಲಾಭ ಆಗೋದಷ್ಟೇ. ನಮ್ಮ ಮಧ್ಯೆ ಮೂರನೇ ಅವನು ಅಂತ ಇದ್ರೆ ಅದು ನೀನೆ. ಯಾಕಂದ್ರೆ ನೀನು ನನ್ನ ತಮ್ಮ. ಅದನ್ನ ಬಿಟ್ಟು ಬೇರೆ ಯಾರಿಗೂ ಲಾಭ ಆಗಕ್ಕೆ ನಾನು ಬಿಡಲ್ಲ. ಯಾಕಂದ್ರೆ ಟೆಂಡರ್ ನನಗೆ ಸಿಗತ್ತೆ. ಹೊರಡು, ಲೇಟ್ ಆಯ್ತು. ಟೆಂಡರ್ನ ನಾನೇ ಪಡ್ಕೋತೀನಿ. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಯ್ಯೋ ದೇವ್ರೆ, ಇವರಿಬ್ರು ಈ ಥರ ಕಿತ್ತಾಡ್ತಿದ್ರೆ ಟೆಂಡರ್ ಯಾರಿಗೆ ಅಂತ ಸಿಗುತ್ತೆ? ಯಾರಿಗೆ ಸಿಕ್ಕಿದ್ರು ಸಂತೋಷನೇ, ಯಾರಿಗೆ ಸಿಕ್ಕಿದ್ರು ಸಂಕಟನೇ. ಈ ಸಮಸ್ಯೆನ ನೀನೇ ಪರಿಹಾರ ಮಾಡ್ಬೇಕು ಅಂತ. ಆಸ್ತಿಲಿ ಯಾರ್ಯಾರಿಗೆ ಏನೇನು ಬರಬೇಕು ಅನ್ನೋದೆಲ್ಲ ಸರಿಯಾಗಿದೆಯಲ್ಲ? ಎಲ್ಲ ಸರಿಯಾಗಿದೆ ಸರ್. ಇನ್ನೇನು ಡಿವೈಡ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕು ಅಷ್ಟೇ. ಮಾಧವ್ ಅವರೇ, ಏನಿದೆಲ್ಲ? ಆಸ್ತಿನ ಪಾಲ್ ಮಾಡ್ತಾ ಇದ್ದೀರಾ? ಮಕ್ಕಳೇನೋ ಕೋಪಕ್ಕೆ ಬೇರೆ ಹೋಗ್ತೀನಿ ಅಂತ ಇದ್ದಾರೆ.
ನೀವ್ಯಾಕೆ ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಕೂತು ಅವ್ರಿಗೆ ಬುದ್ಧಿ ಹೇಳೋಣ. ಇದೆಲ್ಲ ಬೇಡ ಮಾಧವ್ ಅವರೇ. ಹೌದು ಮಾವ, ಇವರಿಬ್ರು ಜಗಳ ಏನು ಹೊಸ್ತಲ್ವಲ್ಲ. ನೀವಿಷ್ಟಕ್ಕೆ ಆಸ್ತಿನ ಪಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಭಯ ಆಗ್ತಿದೆ. ನಾನಂತೂ ಅಕ್ಕನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗಷ್ಟೇ ನಂಗೆ ಅವಳ ಪ್ರೀತಿ ಸಿಕ್ಕಿದೆ, ಅವಳಿಂದ ದೂರ ಆಗಲ್ಲ. ಅವಳಿಗೆ ಈ ವಿಷಯ ಏನಾದರೂ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ಎಲ್ರಿಗೂ ಗೊತ್ತಾಗಲೇಬೇಕು. ಪೂರ್ಣಿ ಎಲ್ಲಿದ್ದಾಳೆ? ಮಗುನ ಮಲಗಿಸ್ತಿದ್ದಾಳೆ. ಸರಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರಿಬ್ಬರದು ಅತಿಯಾಗಿದೆ. ಪದೇ ಪದೇ ನಾನು ದೂರ ಹೋಗ್ತೀನಿ, ಬೇರೆ ಹೋಗ್ತೀನಿ ಅಂತ ಹೇಳೋ ಮಾತುಗಳನ್ನು ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ದೂರ ಹೋಗಿ ನೆಮ್ಮದಿಯಾಗಿರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಮಾಧವ್ ಅವರೇ, ನೀವ್ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಮಕ್ಕಳು ಸಿಟ್ಟಲ್ಲಿ ಏನೋ ಮಾತಾಡಿದ್ದಾರೆ. ಸಿಟ್ನಲ್ಲಿ ಇದ್ದಾಗಲೇ ಎಲ್ಲ ಕೆಡಕುಗಳು ಸಂಭವಿಸೋದು ತುಳಸಿಯವರೇ. ನಾನೀಗಾಗಲೇ ನಿರ್ಧಾರ ಮಾಡಾಗಿದೆ. ಇನ್ನು ಯಾರ ಮಾತು ಕೇಳೋದಿಲ್ಲ. ನೀವು ಯಾರೂ ಇದರಲ್ಲಿ ತಲೆ ಹಾಕ್ಬಿಡಿ. ಸರ್, ಆಸ್ತಿ ವಿವರಗಳೆಲ್ಲ ಏನೇನಿದೆ